ಎಲ್ಲರಿಗೂ ನಮಸ್ಕಾರ. ನಾನು ವಾಣಿ ರವಿಕುಮಾರ್ ಮಾತಾಡ್ತಾ ಇದ್ದೀನಿ. ಕಠೋಪನಿಷತ್ತು ಭಾಗ 6ಕ್ಕೆ ಸ್ವಾಗತ. ಹಿಂದಿನ ಭಾಗದಲ್ಲಿ ಧರ್ಮ ಅಧರ್ಮಗಳಿಗಿಂತ ಭಿನ್ನವೂ, ಕಾರ್ಯಕಾರಣಗಳಿಗಿಂತ ಭಿನ್ನವೂ, ಭೂತ ಭವಿಷ್ಯತ್ತುಗಳಿಗಿಂತ ಬೇರೆಯೂ ಆಗಿರುವ ಯಾವುದನ್ನು ನೀನು ಕಂಡಿದೆಯೋ ಅದನ್ನು ನನಗೆ ಹೇಳು ಅಂಥೇಳಿ ನಚಿಕೇತ ಯಮಧರ್ಮನನ್ನು ಕೇಳ್ತಾನೆ. ಈಗ ಗುರುವಾದ ಯಮರಾಜ ಉಪನಿಷತ್ತಿನ ತಿರುಳು ಅಂಥೇಳಿ ಪ್ರಸಿದ್ಧವಾದ ಉಪದೇಶವನ್ನು ಈ ಮಂತ್ರದ ಮೂಲಕ ಪ್ರಾರಂಭಿಸ್ತಾ ಇದ್ದಾನೆ. ಸರ್ವೇ ವೇದಾ ಯತ್ ಪದಮಾಮನಂತಿ ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್. ಎಲ್ಲ ವೇದಗಳು ಯಾವ ಗುರಿಯನ್ನು ಪ್ರತಿಪಾದಿಸುತ್ತವೆಯೋ, ಎಲ್ಲ ತಪಸ್ಸುಗಳು ಯಾವುದನ್ನು ಸಾರುತ್ತವೆಯೋ, ಯಾವ ಬ್ರಹ್ಮಪ್ರಾಪ್ತಿಗೋಸ್ಕರ ಬ್ರಹ್ಮಚರ್ಯವನ್ನು ಜನರು ಆಚರಿಸುತ್ತಿರುವರೋ ಆ ಪದವನ್ನು ನಿನಗೆ ಸಂಗ್ರಹವಾಗಿ ಹೇಳ್ತೀನಿ. ಇದೇ ಓಂ ಎಂದು. ಇದರ ಅರ್ಥವನ್ನು ವಿವರವಾಗಿ ನೋಡೋಣ. ಸರ್ವೇ ವೇದಾಹ ಯತ್ ಪದಮಾಮನಂತಿ ಅಂದರೆ ಎಲ್ಲ ಉಪನಿಷತ್ತುಗಳು ಸಾರುತ್ತಿರುವ ಗುರಿ ಎಂದರ್ಥ. ಅಂದರೆ ಎಲ್ಲ 108 ಉಪನಿಷತ್ತುಗಳು ಬೇರೆ ಬೇರೆ ರೀತಿಯಲ್ಲಿ ಪ್ರತಿಪಾದಿಸ್ತಾ ಇರುವಂಥ ಸತ್ಯವಸ್ತು ಒಂದೇ. ಇವು ಸಾರಿರುವ ಸತ್ಯವನ್ನು ಸಂಗ್ರಹವಾಗಿ ಓಂ ಎಂಬ ಭಾವಪೂರ್ಣ ಸಂಕೇತದ ಮೂಲಕ ಹೇಳ್ತಾ ಇದ್ದಾನೆ ಯಮಧರ್ಮ. ಇಲ್ಲಿ ಈ ಚಿಹ್ನೆನೇ ಬ್ರಹ್ಮ ಅಲ್ಲ, ಇದು ಬ್ರಹ್ಮನಿಗೆ ಒಂದು ಸಂಕೇತ ಅಷ್ಟೆ. ವೇದಗಳು ಬ್ರಹ್ಮನ ಬಳಿ ಹೋಗುವ ಗುರಿಯ ದಾರಿಯನ್ನು ತೋರಿಸುತ್ತವೆ. ತಪಾಂಸಿ ಸರ್ವಾಣಿ ಚ ಯದ್ವದಂತಿ ಅಂದರೆ ಎಲ್ಲ ತಪಸ್ಸುಗಳು ಯಾವುದನ್ನು ಹೇಳುತ್ತವೆಯೋ ಎಂದರ್ಥ. ತಪಸ್ಸು ಅಂದರೆ ಮನಸ್ಸನ್ನು ವಿಷಯ ವಸ್ತುಗಳಿಂದ ಸೆಳೆದು ಆಧ್ಯಾತ್ಮಿಕ ವಸ್ತುವಿನ ಮೇಲೆ ಕೇಂದ್ರೀಕರಿಸುವುದು. ಈ ತಪಸ್ಸಿನ ಪರಮ ಉದ್ದೇಶವೇ ಪರಮಾತ್ಮನ ಸಾಕ್ಷಾತ್ಕಾರ. ಅತಿ ತೀವ್ರವಾಗಿ ಉತ್ಕಟವಾಗಿ ಎಲ್ಲವನ್ನೂ ಮರೆತು ಪರಮಾತ್ಮನೊಬ್ಬನನ್ನೇ ಕರೆಯೋದೇ ತಪಸ್ಸು ಅಂತ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ಅಂದರೆ ಯಾವುದನ್ನು ಇಚ್ಛಿಸುತ್ತಾ ಬ್ರಹ್ಮಚರ್ಯವನ್ನು ಆಚರಿಸುತ್ತಾರೆಯೋ ಅಂತ. ಈಗ ಬ್ರಹ್ಮಚರ್ಯದ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ವ್ಯಾವಹಾರಿಕ ಜಗತ್ತಿನಲ್ಲಿ ಬ್ರಹ್ಮಚಾರಿ ಅಂದರೆ ಯಾರಿಗೆ ಮದುವೆ ಆಗಿಲ್ವೋ ಅವರು ಬ್ರಹ್ಮಚಾರಿ, ಹಾಗೂ ಅವರು ಬ್ರಹ್ಮಚರ್ಯವನ್ನು ಆಚರಿಸ್ತಾ ಇದ್ದಾರೆ ಅಂತ ಅರ್ಥ. ಇಲ್ಲಿ ಬ್ರಹ್ಮಚಾರಿ ಅಂದರೆ ಬ್ರಹ್ಮಣಿ ಚರಿತುಂ ಶೀಲಂ ಅಸ್ಯ ಇತಿ ಬ್ರಹ್ಮಚಾರಿ ಅಂದರೆ ಯಾರು ಬ್ರಹ್ಮನನ್ನೇ ತಿಳಿದುಕೊಳ್ಳಲು ಬಯಸುತ್ತಾ ಅವನಲ್ಲಿ ನೆಲೆ ನಿಂತಿರುತ್ತಾನೋ ಅವನು ಬ್ರಹ್ಮಚಾರಿ. ಇವನು ಬ್ರಹ್ಮನನ್ನು ಅರಿಯಲು ತನ್ನ ಇಂದ್ರಿಯಗಳನ್ನು ಆಯಾ ವಿಷಯ ವಸ್ತುಗಳಿಂದ ಸೆಳೆದು ಮನಸ್ಸನ್ನು ಪರಮಾತ್ಮನ ಕಡೆಗೆ ಹರಿಸ್ತಾನೆ. ರಾಮ ಕಾಮ ಎರಡನ್ನೂ ಒಟ್ಟಿಗೆ ಅನುಭವಿಸೋದಕ್ಕೆ ಆಗಲ್ಲ. ಒಂದು ಬೇಕು ಅಂದರೆ ಇನ್ನೊಂದನ್ನು ತ್ಯಾಗ ಮಾಡೋಕ್ಕೆ ತಯಾರಿರಬೇಕು. ಇಂದ್ರಿಯಗಳನ್ನು ಗೆದ್ದವನು ಮಾತ್ರ ಆತ್ಮ ಸಾಕ್ಷಾತ್ಕಾರನ ಪಡೆಯೋದಕ್ಕೆ ಸಾಧ್ಯ. ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್. ಆ ಪದವನ್ನು ಅಂದರೆ ಆ ಗುರಿಯನ್ನು ಸಂಗ್ರಹವಾಗಿ ಹೇಳ್ತೀನಿ, ಅದೇ ಓಂ ಅಂತ ಹೇಳ್ತಾನೆ. ಬ್ರಹ್ಮನನ್ನು ವಿವರಿಸೋದಕ್ಕೆ ಉಪಯೋಗಿಸುವ ಶೀಘ್ರಲಿಪಿ ಚಿಹ್ನೆ ಈ ಓಂ ಅನ್ಬಹುದು. ಶಾರ್ಟ್ ಹ್ಯಾಂಡ್ ಸಿಂಬಲ್. ಇದು ಒಂದು ಶಬ್ದ ಚಿಹ್ನೆ. ಆ ಉ ಮ ಎಂಬ 3 ಅಕ್ಷರದಿಂದ ಆಗಿದೆ. ಅವ್ಯಕ್ತ ಬ್ರಹ್ಮದ ಪ್ರತೀಕನೂ ಇದೇನೆ, ಹಾಗೂ ಸಗುಣ ಬ್ರಹ್ಮನ ಉಪಾಸನೆಯಲ್ಲಿ ಚಿಹ್ನೆನೂ ಆಗಿದೆ. ಹಾಗೆ ವ್ಯಕ್ತದಿಂದ ಅವ್ಯಕ್ತಕ್ಕೆ ಹೋಗೋದಕ್ಕೆ ಒಂದು ಸೇತುವೆ ಕೂಡ ಆಗಿದೆ. ಈಗ ನಮ್ಮ ದೇಶದ ಪವಿತ್ರ ನದಿಗಳ ಬಗ್ಗೆ ಹೇಳಿ ಅಂದಾಗ ಗಂಗಾ ಒಂದೇ ಹೆಸರು. ಅದ್ರ ಬಗ್ಗೆ ಹೇಳೋದಕ್ಕೆ ಬೇಕಾದಷ್ಟಿದೆ, ಆದರೆ ಹೆಸರು ಮಾತ್ರ ಗಂಗಾ. ಹಾಗೆಯೇ ಇಲ್ಲಿ ಬ್ರಹ್ಮನನ್ನು ಸಂಗ್ರಹವಾಗಿ ಹೇಳ್ತೀನಿ ಅಂತ ಇದ್ದಾನೆ ಯಮ. ಎಷ್ಟು ಸಂಗ್ರಹವಾಗಿ ಅಂದರೆ ಒಂದೇ ಅಕ್ಷರ ಓಂ ಎಂದು.
ಇದೇ ವೇದಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂತಹ ಪ್ರಣವ. ಪ್ರಣವ ಪದದ ಮೂಲ ಧಾತು ನು ಅಂದರೆ ಪೂಜೆ ಅಥವಾ ಆರಾಧನೆ. ಪ್ರಕರ್ಷೇಣ ನೂಯತೆ ಸ್ತೂಯತೆ ಆತ್ಮ ಇಷ್ಟದೇವತಾ ವಾ ಇತಿ ಪ್ರಣವಃ. ಅಂದರೆ ಅತ್ಯಂತ ಶ್ರದ್ಧೆಯಿಂದ ಮಾಡುವ ಸಗುಣ ಅಥವಾ ನಿರ್ಗುಣ ಬ್ರಹ್ಮನ ಆರಾಧನೆಯೇ ಪ್ರಣವ. ಮುಂದಿನ ಶ್ಲೋಕದಲ್ಲಿ ಯಮಧರ್ಮ ಈ ಓಂಕಾರದ ಬಗ್ಗೆ ವಿವರಿಸ್ತಾ ಇದ್ದಾನೆ. ಏತದ್ಯೇವಾಕ್ಷರಂ ಬ್ರಹ್ಮ ಏತದ್ಯೇವಾಕ್ಷರಂ ಪರಂ ಏತದ್ಯೇವಾಕ್ಷರಂ ಜ್ಞಾತ್ವಾ ಯೋ ಯದಿಚ್ಛತಿ ತಸ್ಯ ತತ್. ಈ ಅಕ್ಷರವೇ ಅಪರಬ್ರಹ್ಮ ಹಾಗೂ ಪರಬ್ರಹ್ಮವು. ಈ ಅಕ್ಷರವನ್ನೇ ತಿಳಿದುಕೊಂಡ ಯಾವನು ಯಾವುದನ್ನು ಬಯಸುತ್ತಾನೋ ಅವನಿಗೆ ಅದೇ ದೊರಕುವುದು. ಈ ಮಂತ್ರದಲ್ಲಿ ಓಂಕಾರನೇ ಆಧ್ಯಾತ್ಮ ತತ್ವದ ಹೆಗ್ಗುರುತು ಅಂತ ಸಾರಿ ಸಾರಿ ಹೇಳಲಾಗಿದೆ. ಓಂಕಾರ ಬ್ರಹ್ಮನನ್ನು ಸೂಚಿಸುತ್ತೆ. ಓಂ ಇತಿ ಬ್ರಹ್ಮ ಎಂದು ಉಪನಿಷತ್ತು ಹೇಳುತ್ತದೆ. ಇಲ್ಲಿ ಎರಡು ಅಂಶ ಇದೆ, ಒಂದು ಪರಬ್ರಹ್ಮ ಹಾಗೂ ಇನ್ನೊಂದು ಅಪರಬ್ರಹ್ಮ. ಈ ವಿಷಯವನ್ನ ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಏತದ್ಯೇವಾಕ್ಷರಂ ಬ್ರಹ್ಮ, ಇಲ್ಲಿ ಅಪರಬ್ರಹ್ಮನ ಬಗ್ಗೆ ಹೇಳಲಾಗಿದೆ. ಅಂದರೆ ಸಗುಣ ಬ್ರಹ್ಮ. ಓಂಕಾರ ಸಗುಣ ಬ್ರಹ್ಮನಿಗೆ ಒಂದು ಚಿಹ್ನೆ. ಸಗುಣ ಆರಾಧನೆಯಲ್ಲಿ ಓಂ ಎಂಬ ಅಕ್ಷರದ ಪ್ರತೀಕವನ್ನ ಸಾಧಕನು ಉಪಾಸಿಸ್ತಾನೆ. ಅದೇ ಅವನಿಗೆ ಪೂಜ್ಯ ವಸ್ತು. ಸಗುಣ ಎಂದರೆ ನಮ್ಮ ಮನಸ್ಸಿಗೆ ಪ್ರಿಯವಾದ ಇಷ್ಟ ದೇವತೆಯೂ ಹೌದು. ಅವನು ರಾಮನಾಗಿರಬಹುದು, ಕೃಷ್ಣನಾಗಿರಬಹುದು ಅಥವಾ ಶಿವನಾಗಬಹುದು. ಇಲ್ಲಿ ಒಬ್ಬ ಸಾಧಕ ಆ ದೇವತೆಯನ್ನ ಒಂದು ನಾಮರೂಪದ ಮೂಲಕ ಚಿಂತಿಸ್ತಾನೆ. ಅವನಿಗೆ ಗುಣಗಳಿವೆ, ಅವೆಲ್ಲ ಶ್ರೇಷ್ಠವಾದ ಗುಣಗಳು. ದೀರ್ಘಕಾಲದ ಧ್ಯಾನ ಉಪಾಸನೆಗಳಿಂದ ಸಾಧಕನು ತಾನು ಚಿಂತಿಸುತ್ತಿರುವ ಉಪಾಸ್ಯ ವಸ್ತುವಿನ ಜೊತೆಗೆ ಐಕ್ಯತೆ ಹೊಂದಿ ಸಮಾಧಿ ಭಾವವನ್ನು ಪಡಿತಾನೆ ಹಾಗೂ ಸೃಷ್ಟಿಕರ್ತನಾದ ಬ್ರಹ್ಮನ ಲೋಕವನ್ನ ಪಡೆಯುತ್ತಾನೆ. ಏತದ್ಯೇವಾಕ್ಷರಂ ಪರಂ ಅಂದರೆ ಈ ಅಕ್ಷರವೇ ಪರಬ್ರಹ್ಮ. ಇವನು ನಿರ್ಗುಣ, ನಿರಾಕಾರ, ದೇಶ ಕಾಲ ನಿಮಿತ್ತಗಳನ್ನು ಮೀರಿದವನು. ಇವನು ಈ ಜಾಗದಲ್ಲಿ ಇದ್ದಾನೆ, ಬೇರೆ ಕಡೆ ಇಲ್ಲ ಅನ್ನೋ ಹಾಗೆ ಇಲ್ಲ. ಹಿಂದೆ ಇದ್ದ, ಮುಂದೆ ಇರೋದಿಲ್ಲ ಎನ್ನುವಂತಿಲ್ಲ. ಈ ವಸ್ತುವಿನಲ್ಲಿ ಇದ್ದಾನೆ, ಈ ವಸ್ತುವಿನಲ್ಲಿ ಇಲ್ಲ, ಈ ಕಾರಣದಿಂದ ಅವನು ಬಂದಿದ್ದಾನೆ ಎನ್ನುವಂತಿಲ್ಲ. ಇವನು ಅವ್ಯಯ, ಹುಟ್ಟಿಲ್ಲ, ಇವನಿಗೆ ಸಾವೂ ಇಲ್ಲ. ಅವನು ಹಿಂದೆಯೂ ಇದ್ದ, ಈಗಲೂ ಇದ್ದಾನೆ, ಮುಂದೆಯೂ ಇರುತ್ತಾನೆ. ಎಲ್ಲ ನಾಮರೂಪಗಳನ್ನು ಮೀರಿದವನು. ಶುದ್ಧ ಚೈತನ್ಯ ಸ್ವರೂಪದ ಪರಬ್ರಹ್ಮ ಸಕಲ ಚರಾಚರ ವಸ್ತುಗಳನ್ನು ಆವರಿಸಿಕೊಂಡಿದ್ದಾನೆ. ಅವನು ಗುಣಾತೀತ, ಲೋಕಾತೀತ, ಅನಂತ, ಪರಿಪೂರ್ಣ ಸತ್ಯ. ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮನಿಗಿಂತ ಬೇರೆ ಅಲ್ಲ. ಇದೆರಡು ಒಂದೇ ನಾಣ್ಯದ ಎರಡು ಮುಖಗಳಂತೆ. ಓಂಕಾರದ ಶಬ್ದ ಸಗುಣ ಬ್ರಹ್ಮನನ್ನು ಸೂಚಿಸಿದ್ರೆ, ನಂತರ ಬರುವ ನಿಶ್ಶಬ್ದ ನಿರ್ಗುಣ ಬ್ರಹ್ಮನನ್ನ ಪ್ರತಿನಿಧಿಸುತ್ತೆ. ಏತದ್ಯೇವಾಕ್ಷರಂ ಜ್ಞಾತ್ವಾ ಅಂದ್ರೆ ಈ ಅಕ್ಷರವನ್ನು ತಿಳಿದುಕೊಂಡು, ಅಂದರೆ ಓಂಕಾರ ಸಗುಣ ಹಾಗೂ ನಿರ್ಗುಣ ಎರಡಕ್ಕೂ ಚಿಹ್ನೆ ಎಂದು ಮನಸ್ಸಿನಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದರ ಉಪಾಸನೆಯನ್ನ ಮಾಡಬೇಕು. ಯೋ ಯದಿಚ್ಛತಿ ತಸ್ಯ ತತ್, ಯಾವನು ಏನನ್ನ ಬಯಸ್ತಾನೋ ಅವನಿಗೆ ಅದೇ ಆಗತ್ತೆ. ಇಲ್ಲಿ ಸಗುಣನೂ ಇದೆ, ನಿರ್ಗುಣನೂ ಇದೆ. ನಮ್ಮ ಮನಸ್ಸನ್ನ ಯಾವುದರಲ್ಲಿ ನಾವು ಕೇಂದ್ರೀಕರಿಸ್ತೀವೋ ನಮಗೆ ಅದೇ ದೊರಕತ್ತೆ. ಪರಂಚೇತ್ ಜ್ಞಾತವ್ಯಂ ಅಪರಂಚೇತ್ ಧ್ಯಾತವ್ಯಂ ಉಪಾಸಿತವ್ಯಂ. ಅಂದ್ರೆ ಪರಬ್ರಹ್ಮನನ್ನು ನಾವು ಆತ್ಮಸ್ವರೂಪವಾಗಿ ಸಾಕ್ಷಾತ್ಕರಿಸ್ಕೊಳ್ಬೇಕು ಹಾಗೂ ಸಗುಣ ಅಥವಾ ಅಪರಬ್ರಹ್ಮನನ್ನ
ಪೂಜೆ ಹಾಗೂ ಉಪಾಸನೆಯ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಇಲ್ಲಿ ಯಮಧರ್ಮ ಯಾರು ಏನನ್ನು ಇಚ್ಛಿಸ್ತಾರೋ ಅವರಿಗೆ ಅದೇ ಆಗುವುದು ಅಂದಿದ್ದಾನೆ. ಆದರೆ ಏಕೆ ಎಲ್ಲವೂ ನಾವು ಬಯಸಿದಂತೆ ಆಗೋದೇ ಇಲ್ವಲ್ಲ ಅಂತ ಸ್ವಲ್ಪ ನೋಡೋಣ. ಇದಕ್ಕೆ ಕಾರಣ ನಮ್ಮ ಚಂಚಲವಾದ ನಮ್ಮ ಮನಸ್ಸು. ಒಂದು ಕ್ಷಣದಲ್ಲಿ ನಮ್ಮ ಮನಸ್ಸಿನಲ್ಲಿ ನೂರಾರು ಯೋಚನೆಗಳು ಹುಟ್ಟುತ್ತವೆ ಹಾಗೂ ಸಾಯುತ್ತವೆ. ನಾವು ಬಯಸಿದ್ದು ಸಿಗಬೇಕು ಅಂದರೆ ಒಂದೇ ಸ್ಥಿರವಾದ ಗುರಿಯನ್ನು ಹೊಂದಿ ಅದಕ್ಕೆ ಶಕ್ತಿ ತುಂಬಿ ವಾಸ್ತವವಾಗಿಸಿಕೋದಕ್ಕೆ ಪ್ರಯತ್ನಿಸಬೇಕು. ಆದರೆ ವಿವಿಧವಾದ ಹಾಗೂ ಕೆಲವೊಮ್ಮೆ ವಿರೋಧವೂ ಆದ ಯೋಚನೆಗಳಿಂದ ನಮ್ಮ ಶಕ್ತಿ ನಷ್ಟವಾಗ್ತಾ ಇದೆ ಅಷ್ಟೆ. ಭೂಮಿಯಿಂದ ನೀರು ತೆಗಿಬೇಕು ಅಂದರೆ ಒಂದು ಕಡೆ ಬಾವಿ ತೋಡಬೇಕು, 10 ಕಡೆ ತೋಡಿದರೆ ಅದು ಒಂದು ವ್ಯರ್ಥ ಪ್ರಯತ್ನ ಆಗತ್ತೆ ಅಷ್ಟೇ. ಆದ್ದರಿಂದ ಯಾವನು ಬ್ರಹ್ಮಪ್ರಾಪ್ತಿಗಾಗಿಯೇ ಓಂಕಾರವನ್ನು ಕುರಿತು ಏಕಾಗ್ರತೆಯಿಂದ ಉಪಾಸನೆ ಮಾಡುತ್ತಾನೋ ಅವನು ಅದೇ ಆಗುತ್ತಾನೆ ಎಂದು ಯಮಧರ್ಮ ಹೇಳುತ್ತಿದ್ದಾನೆ. ನಮಸ್ಕಾರ. ನನ್ನ ಮುಂದಿನ ವಿಡಿಯೋಕ್ಕಾಗಿ ನಿರೀಕ್ಷಿಸಿ.